ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ಅರ್ಚಕರಿಂದ ಸಂಕಲ್ಪ ಮಾಡಲಾಗಿದೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಗೋಕರ್ಣ ಆತ್ಮಲಿಂಗ ಪೂಜೆ ಸಲ್ಲಿಸುವ ವೇಳೆ ಈ ಸಂಕಲ್ಪವನ್ನ ಅರ್ಚಕರೇ ಮಾಡಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಅರ್ಚಕರಿಂದ ವಿಶೇಷ ಸಂಕಲ್ಪ ಆಗಿದೆ. ಗೋಕರ್ಣ ಆತ್ಮಲಿಂಗ ಪೂಜೆ ಸಲ್ಲಿಸುವ ಸಮಯದಲ್ಲಿ ವಿಶೇಷ ಪ್ರಾರ್ಥನೆಯೊಂದಿಗೆ ಈ ಸಂಕಲ್ಪ ಆಗಿದೆ. ಡಿಕೆ ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ಅವರು ವಿಶ್ವಾಸದ ನುಡಿಗಳನ್ನ ಕೂಡ ಆಡಿದ್ರು. ಆತ್ಮಲಿಂಗ ಎದುರು ಸಂಕಲ್ಪ ಮಾಡಿಕೊಂಡ ಅರ್ಚಕರ ನಿಲುವಿಗೆ ಕೂಡ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಅರ್ಚಕರು ಹೇಳೋದು ತಪ್ಪೇನಿಲ್ಲ, ಹೈಕಮಾಂಡ್ ತೀರ್ಮಾನ ಅಂತಿಮ. ಹೀಗಂತ ಗೋಕರ್ಣದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. गोदावरी सरस्वती नर्मदा कावेरी जलेस्मिन् सन्निधिं कुरु देवताभ्योर्मः गन्धादिपूजय पूजां समर्पयामि ओम इडादेव होर्मणेर्ब्राह्मणेर्ब्राह्मणस्येरस्तम्भा देवाः वन्तु शोभायै विसर्वमदन्तो ओम शान्ति शान्ति नमः या देश शिवतमा शिवं बभूवते नमः शिवाशरभ्याय तवदया नमोदया या देवदशिवानो भवनाभावकाशिनी दया सर्ववाचनमे ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಒಂದು ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಇವತ್ತು ಪ್ರಾರ್ಥನೆ ಕೂಡ ಹಾಗೆ ಆಯಿತು. ಅರ್ಚಕರು ಸಹಿತ ಅದನ್ನೇ ವಾಚಿಸಿದ್ದಾರೆ. ಅರ್ಚಕರು ಕೇಳ್ತಾರೆ, ತಪ್ಪೇನಿದೆ? ಅರ್ಚಕರು ಆಸೆ ಇರ್ತದೆ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ. ಅವ್ರ ಕೈ ಕೆಳಗಡೆ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಪಕ್ಷದ ಅಧ್ಯಕ್ಷನಾಗಿ ಮಾಡ್ತಾಯಿದ್ದಾರೆ. ಆಸೆ ಪಡ್ತಾರೆ, ಮಾತಾಡ್ತಾರೆ, ಅದು ಬೇರೆ ವಿಚಾರ. ನಮ್ಮ ಪಕ್ಷ ತೀರ್ಮಾನ ಮಾಡ್ತಾರೆ. ಅದು ಇರಲಿ. ಈಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಅವ್ರ ನಾಯಕತ್ವದಲ್ಲಿ ಮಳೆ ಬೆಳೆ ಆಗಿ ಮತ್ತೆ ಈ ರಾಜ್ಯಕ್ಕೆ ಇನ್ನೂ ಉತ್ತಮವಾಗಿ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಪ್ರಾರ್ಥನೆ ಮಾಡೋರು ಇರ್ತಾರೆ, ಶಿಷ್ಯರಿರ್ತಾರೆ, ಅರ್ಚಕರು ಇರ್ತಾರೆ. ಡೀಟೇಲ್ಸ್ ಕೊಡ್ತಾರೆ ನವೀನ್ ಸಾಗರ್. ಇಷ್ಟು ದಿನ ಕಾರ್ಯಕರ್ತರು ಸಂಕಲ್ಪ ಮಾಡ್ಕೊಳ್ಳೋದು ಅಥವಾ ಡಿಕೆಶಿ ಬಣದಲ್ಲಿ ಗುರುತಿಸ್ಕೊಂಡಂತಹ ನಾಯಕರು ಸಂಕಲ್ಪ ಮಾಡ್ಕೊಳ್ಳೋದನ್ನ ನೋಡಿದ್ವಿ. ಇವತ್ತು ಅರ್ಚಕರೇ ಮಾಡ್ಕೊಂಡಿದ್ದಾರೆ. ಸಹಜ ಅವ್ರಿಗೂ ಅದೊಂದು ಸ್ವಾತಂತ್ರ್ಯ ಅಂತೂ ಇದ್ದೇ ಇರುತ್ತೆ. ಏನೆಲ್ಲ ಆಯ್ತು ಈ ಸಂದರ್ಭದಲ್ಲಿ ಅಂತ? ಖಂಡಿತ ಮಮತಾ, ನಿನ್ನೆ ಮಂಗಳೂರು ಉಡುಪಿ ಭಾಗದ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅವರು ಪೂಜೆ ಸಲ್ಲಿಸಿದ್ರು. ನಂತರದಲ್ಲಿ ಇವತ್ತು ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಜೊತೆಗೆ ಅದರ ಪಕ್ಕದಲ್ಲಿರುವಂತಹ ವೀರಭದ್ರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಂಕಲ್ಪವನ್ನ ಡಿಕೆ ಶಿವಕುಮಾರ್ ಮಾಡಿದ್ರು. ಮೊದಲನೇದಾಗಿ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗುವ ಸಂಕಲ್ಪದಲ್ಲಿ ಅರ್ಚಕರು ಪೂಜೆಯನ್ನ ನೆರವೇರಿಸಿದ್ರು. ಜೊತೆಗೆ ಡಿಕೆ ಶಿವಕುಮಾರ್ ಅವರು ವೀರಭದ್ರ ದೇವಸ್ಥಾನ, ಯಾಕಂದ್ರೆ ಮಹಾಬಲೇಶ್ವರ ದೇವಸ್ಥಾನ ಎಷ್ಟು ಮುಖ್ಯವೋ ಅದೇ ರೀತಿಯಲ್ಲಿ ಪಕ್ಕದಲ್ಲೇ ಇರುವಂತಹ ವೀರಭದ್ರ ದೇವರು ಕೂಡ ಅಷ್ಟೇ ಮುಖ್ಯ. ವೀರಭದ್ರ ದೇವಸ್ಥಾನದಲ್ಲಿ ಸ್ವತಃ ಡಿಕೆ ಶಿವಕುಮಾರ್ ಅವರು ಮುಂದೆ ಮುಖ್ಯಮಂತ್ರಿ ಆಗಬೇಕನ್ನುವಂತಹ ಸಂಕಲ್ಪದಲ್ಲಿ ವಿಶೇಷ ಪೂಜೆಯನ್ನ ಅವರು ಮಾಡಿರುವಂತದ್ದು. ಅದರಲ್ಲಿಯೂ ಕೂಡ ಯಾಕಂದ್ರೆ ವೀರಭದ್ರನಿಗೆ ಯಾಕೆ ಪೂಜೆ ಮಾಡ್ತಾರೆ ಅಂದ್ರೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುವಂತಹ ಮತ್ತು ಇಡೀ ಆಡಳಿತದ ಒಂದು ಭದ್ರತೆಯಾಗಿ ಅಧಿಕಾರ ಭದ್ರವಾಗಿರಬೇಕು ಅನ್ನುವಂತಹ ಒಂದು ದೃಷ್ಟಿಯಲ್ಲಿ ಒಂದು ವೀರಭದ್ರನನ್ನ ಪೂಜೆ ಮಾಡುವಂತದ್ದು. ಇಂಥದ್ರಲ್ಲಿ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನದ ದೇವರ ಜೊತೆಗೆ ಈಗ ವೀರಭದ್ರನಿಗೂ ಕೂಡ ಪೂಜೆ ಮಾಡಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಹಾಗಾಗಿ ಈಗ ಅರ್ಚಕರು ಕೂಡ ಅವರಿಗೆ ಒಂದು ಆಶೀರ್ವಾದವನ್ನ ಮಾಡೋದು ಮತ್ತೆ ಸಂಕಲ್ಪವನ್ನ ಮಾಡಿರೋದು, ಮುಂದೆ ಮುಖ್ಯಮಂತ್ರಿ ನೀವು ಆಗ್ಬೇಕು ಅನ್ನುವಂತಹ ಸಂಕಲ್ಪದಲ್ಲಿ ವಿಶೇಷ ಪೂಜೆಯನ್ನ ಮಾಡಿರೋದು. ಧನ್ಯವಾದ ನವೀನ್ ಸಾಗರ್.